ಹಾಯ್ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ಮೈ ಲಿಟಲ್ ವರ್ಲ್ಡ್. ಸೊ ಡೇ 2 ಟ್ರಿಪ್ ಇದು ನಮ್ಮದು. ನಾವು ಎಲ್ಲೆಲ್ಲೆಲ್ಲ ಹೋಗಿದ್ವಿ, ಏನೇನೆಲ್ಲ ಮಾಡಿದ್ವಿ ಅಂಥೇಳಿ ಈ ವಿಡಿಯೋದಲ್ಲಿ ನೀವು ನೋಡಬಹುದು. ಬನ್ನಿ ಹಾಗಿದ್ರೆ ನೋಡೋಣ. ಸೊ ನಾವು ಡೇ ಸೆಕೆಂಡಿಗೆ ಹೋಗಿದ್ದು ಫಸ್ಟ್ ದೇವಸ್ಥಾನ ಅಂದರೆ ಕಟೀಲು ಪರಮೇಶ್ವರಿ ದೇವಸ್ಥಾನ. ಮಾರ್ನಿಂಗ್ ನಾವು ಫಸ್ಟ್ ರೆಡಿಯಾಗಿ ಹೋಗಿದ್ದೆ ಅಲ್ಲಿ. ಎಲ್ಲರೂ ನಾವು ದೇವಸ್ಥಾನಕ್ಕೆ ಹೋಗಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ವಾಪಸ್ ಮತ್ತೆ ರೂಮಿಗೆ ಬಂದ್ವಿ. ಒಳಗಡೆ ಮೊಬೈಲ್ ಅಲೌಡ್ ಇರಲಿಲ್ಲ. ಸೊ ಅದಕ್ಕೋಸ್ಕರ ಒಳಗಡೆ ಯಾವುದೇ ಥರದ ವಿಡಿಯೋ ಮಾಡ್ಕೊಳ್ಳೋಕ್ಕೂ ಆಗಲಿಲ್ಲ. ನೋಡಿ, ಮಗಳು ತಂದೆನ ರೆಡಿ ಮಾಡ್ತಾ ಇದ್ದಾಳೆ. ಸೊ ಅಲ್ಲಿಂದ ಚೆಕ್ಔಟ್ ಮಾಡಿಕೊಂಡು ಮತ್ತೆ ನಾವು ಜರ್ನಿನ ಕಂಟಿನ್ಯೂ ಮಾಡ್ತಾ ಇದ್ದೀವಿ. ಅಲ್ಲಿಂದ ನಾವು ಡೈರೆಕ್ಟಾಗಿ ಕದ್ರಿ ಮಂಜುನಾಥೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ. ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿತ್ತು. ಹಾಗೆ ಇಲ್ಲಿ ದರ್ಶನ ಮುಗಿಸ್ಕೊಂಡು ನಾವು ಹಾಗೆ ಮುಂದೆ ಮಂಗಳೂರಲ್ಲಿರೋ ಕೊರಗಜ್ಜ ಸ್ವಾಮಿ ದೇವಸ್ಥಾನಕ್ಕೆ ಹೋಗಿದ್ವಿ. ಇದೇ ನೋಡಿ ದೇವಸ್ಥಾನ. ಒಳಗಡೆ ಮೊಬೈಲ್ ತಗೊಂಡು ಹೋಗೋ ಹಾಗಿಲ್ಲ. ಸೊ ಹೊರಗಡೆದಷ್ಟೇ ವಿಡಿಯೋ ಮಾಡಿದ್ದೀನಿ. ಸೊ ಮಂಗಳೂರಲ್ಲಿದ್ವಲ್ಲ, ಮಂಗಳೂರಲ್ಲಿದ್ದು ಬೀಚ್ ನೋಡಿಲ್ಲ ಅಂದರೆ ಹೇಗೆ ಹೇಳಿ. ಸೊ ಬೀಚ್ ಹೋಗಬೇಕು ಅಂತೇಳಿ ಬಂದ್ವಿ. ಇಲ್ಲಿ ಒಂದು ಅಂದರೆ ಬೀಚ್ದೇ ಒಂದು ಹೆಸರಿದ್ದು ತಣ್ಣೀರು ಬಾವಿ ಅಂಥೇಳಿ. ಸೊ ಅದೇ ಬೀಚ್ಗೆ ಬಂದಿದ್ವಿ ನಾವು. ಇಲ್ಲಿ ಒಂದು ಟ್ರೀ ಪಾರ್ಕ್ ಅಂತ ಇತ್ತು. ಇಲ್ಲಿ ಒಳಗಡೆ ಹೋಗಬೇಕಂದ್ರೆ ಅಷ್ಟೆಲ್ಲ ಇದು ಕ್ಲೋಸ್ ಆಗಿತ್ತು, ಅಲ್ಲಿ ಹೋಗೋಕ್ಕಾಗಲಿಲ್ಲ. ಹಾಗೆ ಸ್ವಲ್ಪ ಮುಂದೆ ಬಂದು ಇಲ್ಲಿ ನಾವು ಬೀಚಲ್ಲಿ ಸ್ವಲ್ಪ ಆಟ ಆಡಿದ್ರಾಯ್ತು, ಎಂಜಾಯ್ ಮಾಡಿದ್ರಾಯ್ತು ಅಂಥೇಳಿ ಬಂದ್ವಿ.
ಸೊ ಬೀಚಲ್ಲೆಲ್ಲ ಎಂಜಾಯ್ ಮಾಡಿ ಅಲ್ಲಿಂದ ಮತ್ತೆ ಕಂಟಿನ್ಯೂ ಮಾಡಿದ್ವಿ ನಮ್ಮ ಜರ್ನಿನ. ಸೊ ನಾವು ಅಲ್ಲಿಂದ ಈಗ ಹೋಗ್ತಾ ಇರೋದು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ. ನಾವು ಕುಕ್ಕೆ ಮುಟ್ಟಿದಾಗ ಆಲ್ಮೋಸ್ಟು 8:30 9 ಗಂಟೆ ಏನೋ ಆಗಿತ್ತು. ಮೊದಲು ನಾವು ರೂಮ್ ನೋಡ್ಕೋಬೇಕಾಗಿತ್ತಲ್ಲ, ಒಂದು ರೂಮ್ ಇಟ್ಕೊಂಡ್ವಿ. ಅಲ್ಲೆಲ್ಲ ಬ್ಯಾಗ್ ಇಟ್ಟು ಫ್ರೆಶ್ ಅಪ್ ಆದ್ವಿ. ಸೊ ನೆಕ್ಸ್ಟ್ ಡೇ ಬಂದ್ವಿ. ಬೆಳಿಗ್ಗೆ ಫ್ರೆಶ್ ಅಪ್ ಎಲ್ಲ ಆಗಿ ದೇವಸ್ಥಾನದ ಕಡೆ ಹೋಗ್ತಾ ಇದ್ದೀವಿ. ಸೊ ಮೇನ್ ಟ್ರಿಪ್ಪಿಗೆ ನಾವು ಬಂದಿರೋ ರೀಸನ್ ಅಂದ್ರೇ ಇದು, ನನ್ನ ಮಗಳ ತುಲಾಭಾರ ಮಾಡಿಸೋದಿತ್ತು ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ. ಸೊ ಅದೇ ರೀಸನ್ಗೆ ನಾವು ಇಲ್ಲಿ ಬಂದಿದ್ವಿ. ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಈಗ. ದೇವಸ್ಥಾನದಲ್ಲಿ ಭಾಳ ರಶ್ ಇತ್ತು. ಸಂಡೇ ಇತ್ತು ಅವತ್ತು ನಾವು ಹೋದ. ಸೊ ಇಲ್ಲಿ ತುಲಾಭಾರ ಕೌಂಟರ್ ಇತ್ತು, ಇಲ್ಲಿ ಎನ್ಕ್ವೈರಿ ಮಾಡ್ಬೇಕಂತ ಹೇಳಿ ಬಂದಿದ್ವಿ. ಇಲ್ಲಿ ಇನ್ನೊಂದು ಏನಪ್ಪ ಅಂತಂದರೆ ನೋಡಿ, ಇಲ್ಲಿ ಲಿಸ್ಟ್ ಹಚ್ಚಿದ್ದಾರೆ. ಇದನ್ನೆಲ್ಲ ನಾವು ಅಲ್ಲಿ ತುಲಾಭಾರ ಮಾಡಲಿಕ್ಕೆ ಕೊಡ್ಬೋದು ಸಾಮಾನು. ಸೊ ನಾವು ಅಕ್ಕಿ ಮತ್ತು ಬೆಲ್ಲನ ಕೊಡಬೇಕಂತ ಅಂದ್ಕೊಂಡಿದ್ವಿ. ನಾವು ಆಲ್ರೆಡಿ ಇಲ್ಲಿಂದ ಹೋಗ್ಬೇಕಾದ್ರೆ ತೊಗೊಂಡು ಹೋಗಿದ್ವಿ. ಅಲ್ಲೇ ನಾವು ಒಂದು ರೆಸಿಟಿ ಹರ್ಕೊಂಡು ಅವ್ರ ಹತ್ರನೇ ನಾವು ತೊಗೊಂಡು ತುಲಾಭಾರ ಮಾಡ್ಲಿಕ್ಕೆ ಕೊಡ್ಬೋದು. ಎರಡು ಥರ ಅನುಕೂಲ ಇದೆ. ಇಲ್ಲಿ ನೋಡಿ ಯಾವ ಪೂಜೆಗೆ ಎಷ್ಟೆಷ್ಟು ಅಂತೇಳಿ ಎಲ್ಲ ಇಲ್ಲಿ ಅವರು ರೇಟ್ ಹಚ್ಚಿದ್ದಾರೆ. ಆಮೇಲೆ ಇಲ್ಲಿ ಅಂಗವಿಕಲರು ಅಥವಾ ವಯಸ್ಸಾದವ್ರಿಗೆ ಭಾಳ ಹೊತ್ತು ನಿಲ್ಲಕ್ಕಾಗಲ್ಲ, ಆ ಥರ ಇದ್ದವ್ರಿಗೆ ವೀಲ್ ಚೇರ್ನ ವ್ಯವಸ್ಥೆ ಕೂಡ ಇದೆ. ಇಲ್ಲಿ ಕೌಂಟರ್ ಇದೆ. ಇಲ್ಲಿ ಬಂದು ನೀವೇನಾದರೂ ಎಂಕ್ವೈರಿ ಮಾಡಿದರೆ ನಿಮಗದು ವ್ಯವಸ್ಥೆ ಮಾಡಿಕೊಡ್ತಾರೆ. ಸೊ ಅಲ್ಲೆಲ್ಲ ಒಳಗಡೆ ಪೂಜೆ ಮುಗಿಸ್ಕೊಂಡು ದರ್ಶನ ಮುಗಿಸ್ಕೊಂಡು ಹೊರಗೆ ಬಂದ್ವಿ. ಸೊ ಬ್ರೇಕ್ಫಾಸ್ಟ್ ಮಾಡಿರಲಿಲ್ಲ ಯಾರು, ಬ್ರೇಕ್ಫಾಸ್ಟ್ ಮಾಡಬೇಕಂತೇಳಿ ಹೋದ್ವಿ.
ಅಲ್ಲಿಂದ ನಾವು ಸೀದಾ ಧರ್ಮಸ್ಥಳಕ್ಕೆ ಬಂದ್ವಿ. ಧರ್ಮಸ್ಥಳ ಶ್ರೀ ಮಂಜುನಾಥೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ. ಹಾಗೆ ಹೊರಟ್ವಿ. ಮುಂದೆ ಬರಬೇಕಾದ್ರೆ ಇಲ್ಲಿ ಶ್ರೀರಾಮನ ದೇವಸ್ಥಾನ ಒಂದಿದೆ, ಬಹಳ ಚೆನ್ನಾಗಿದೆ. ಅಲ್ಲಿಂದ ಮುಂದೆ ಹೊರನಾಡು ಹೋಗ್ಬೇಕಂತ ಪ್ಲಾನ್ ಮಾಡ್ಕೊಂಡಿದ್ವಿ. ಹೊರನಾಡು ರೀಚ್ ಆದಾಗ ಆಲ್ಮೋಸ್ಟ್ ನೈಟ್ ಆಗಿತ್ತು, ಒಂದು 8-8:30 ಸುಮಾರು ಆಗಿತ್ತು. ಅಮ್ಮನವ್ರ ದರ್ಶನ ಮಾಡಬೇಕಂತ ಅಂದ್ಕೊಂಡ್ವಿ, ಬಟ್ ಆ ಟೈಮಲ್ಲಿ ಕ್ಲೋಸ್ ಆಗಿತ್ತು ದೇವಸ್ಥಾನ. ಸೊ ಪ್ರಸಾದ ಸ್ಟಾರ್ಟ್ ಇತ್ತು, ನಾವು ಅಲ್ಲಿಂದ ಪ್ರಸಾದ ತಗೊಳ್ಳಿಕ್ಕಂತ ಹೋದ್ವಿ. ಹೊರನಾಡು ಅನ್ನಪೂರ್ಣೇಶ್ವರಿಗೆ ಹೋಗಿ ಅನ್ನಪೂರ್ಣೇಶ್ವರಿಯ ಪ್ರಸಾದ ತಗೊಳ್ಳಿಲ್ಲ ಅಂದರೆ ಹೇಗೆ ಹೇಳಿ ನಾನು. ಸೊ ಪ್ರಸಾದ ತಗೊಂಡ್ವಿ. ಸೊ ಅವತ್ತು ಅಲ್ಲೇ ಸ್ಟೇ ಮಾಡಿದ್ವಿ. ನೆಕ್ಸ್ಟ್ ಡೇ ಮಾರ್ನಿಂಗ್ ಏನೆಲ್ಲ ಆಯಿತು, ಮತ್ತೆ ಎಲ್ಲೆಲ್ಲ ಹೋದ್ವಿ, ಇದೆಲ್ಲ ನೆಕ್ಸ್ಟ್ ಇನ್ನೊಂದು ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಬಾಯ್, ಟೇಕ್ ಕೇರ್.